ಹಿಟ್ ಅಂಡ್ ರನ್ ಕೇಸ್ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿ ದಿವ್ಯಾ ಸುರೇಶ್ ವಿರುದ್ಧ ಎಫ್ಐಆರ್ ದಾಖಲು. ಅಕ್ಟೋಬರ್ 4ರಂದು ಬೆಳಗಿನ ಜಾವ 1:30 ಸುಮಾರಿಗೆ ಪೊಲೀಸ್ ಠಾಣೆಯಿಂದ ಕೆಲವೇ ಮೀಟರ್ ದೂರದಲ್ಲಿ ಇರುವ ಜಯಮ್ಮ ಟೀ ಸ್ಟಾಲ್ ಬಳಿ ಈ ಘಟನೆ ಜರುಗಿತು. ಕನ್ನಡದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ನಟಿ ದಿವ್ಯಾ ಸುರೇಶ್ ವಿರುದ್ಧ ಪೊಲೀಸರು ಇದೀಗ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಅಕ್ಟೋಬರ್ 4ರಂದು ಬೆಳಗಿನ ಜಾವ 1:30 ಸುಮಾರಿಗೆ ಪೊಲೀಸ್ ಠಾಣೆಯಿಂದ ಕೆಲವೇ ಮೀಟರ್ ದೂರದಲ್ಲಿ ಇರುವ ಜಯಮ್ಮ ಟೀ ಸ್ಟಾಲ್ ಬಳಿ ಘಟನೆ ಜರುಗಿತ್ತು. ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿ ಪ್ರಯಾಣಿಸ್ತಾ ಇದ್ದ 3 ಕೆಳಗೆ ಬಿದ್ದಿದ್ದು, ಈ ಪೈಕಿ ಓರ್ವರ ಮೊಣಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ. ಪರಿಣಾಮ ಮಹಿಳೆ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆ ಸಂಬಂಧ ದೀಪಾಂಜಲಿ ನಗರ ನಿವಾಸಿ ಜಿ ಕಿರಣ್ ಕೊಟ್ಟ ದೂರಿನ ಮೇರೆಗೆ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳ ಮೂಲಕ ನಟಿಯನ್ನ ಪತ್ತೆ ಹಚ್ಚಿದ್ದಾರೆ. ಕಿರಣ್ ಮತ್ತು ಅವರ ಸೋದರ ಸಂಬಂಧಿಗಳು ಆದ ಅನಿತಾ ಮತ್ತು ಅನುಷಾ ಆಸ್ಪತ್ರೆಗೆ ಹೋಗ್ತಾ ಇದ್ದಾಗ ಬೀದಿ ನಾಯಿಗಳು ಅವರ ಬೈಕನ್ನ ಬೆನ್ನಟ್ಟಲು ಪ್ರಾರಂಭಿಸಿದ್ವು. ಈ ವೇಳೆ ತಿರುವು ತೆಗೆದುಕೊಳ್ತಾ ಇದ್ದ ವೇಳೆ ಮಹಿಳೆಯೊಬ್ಬರು ಓಡಿಸ್ತಾ ಇದ್ದ ಕಪ್ಪು ಕಾರು ಅವರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ್ರೂ ಕೂಡ ಮಹಿಳೆ ಕಾರು ನಿಲ್ಲಿಸದೆ ಪರಾರಿಯಾಗಿದ್ದಾರೆಂದು ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರು ಬೆನ್ನಲ್ಲೇ ಕಾರನ್ನ ಪತ್ತೆ ಮಾಡಿದ ಪೊಲೀಸರು ಬುಧವಾರ ದಿವ್ಯಾ ಸುರೇಶ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಘಟನೆ ಸಂಬಂಧ ಬ್ಯಾಟ್ರಾಯನ್ಪುರ ಸಂಚಾರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಈ ತಿಂಗಳ 4ನೇ ತಾರೀಕು ರಾತ್ರಿ ಸುಮಾರು 1:30 ಸಮಯದಲ್ಲಿ ಅಲ್ಲೊಂದು ಟಿ ಜಂಕ್ಷನ್ ಇದೆ, ಅಲ್ಲಿ ಬೈಕಲ್ಲಿ ಒಬ್ಬರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ. ಆಮೇಲೆ ಮುಂದೆ ಒಂದು ಬ್ಲ್ಯಾಕ್ ಕಾರು ಈ ಬೈಕ್ಗೆ ಟಚ್ ಆಗಿ ಅಲ್ಲಿ ಅಪಘಾತ ಸಂಭವಿಸಿರುವಂಥದ್ದು. ಅಪಘಾತ ಆದಮೇಲೆ ಅವರು ಆಸ್ಪತ್ರೆಗೆ ಹೋದಾಗ ಇಬ್ಬರಿಗೆ ಮೈನರ್ ಇಂಜುರೀಸ್ ಇರುತ್ತದೆ, ಒಬ್ಬರಿಗೆ ಕಾಲಿಗೆ ಏನು ಇಂಜುರಿ ಆಗಿದೆ. ಸೊ ಇದ್ರ ಮೇಲೆ 3 ದಿವಸದ ನಂತರ ಅಂದರೆ 7ನೇ ತಾರೀಕು ಬ್ಯಾಟ್ರಾಯನ್ಪುರ ಸಂಚಾರ ಠಾಣೆಗೆ ಬಂದು ಅವರು ದೂರನ್ನು ಕೊಟ್ಟಿದ್ದಾರೆ. ಅವ್ರ ದೂರಿನ ಪ್ರಕಾರ ನಾವು ಎಫ್ಐಆರನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ವಿ.